ಮಡಿಕೇರಿಯ ಶ್ರೀ ಮುತ್ತಪ್ಪ ದೇವಾಲಯದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮ ನಡೆಯಿತು. ದೇವಾಲಯ ಸಮಿತಿಯ ಮಹಿಳಾ ಸದಸ್ಯರು ನೆರೆದಿದ್ದ ಭಕ್ತಾದಿಗಳಿಗೆ ಅರಿಶಿಣ ಕುಂಕುಮ ನೀಡುವ ಮೂಲಕ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಮಧ್ಯಾಹ್ನ ಮಹಾಪೂಜೆಯ ಬಳಿಕ ಎಲ್ಲರಿಗೂ ಪ್ರಸಾದ ವಿನಿಯೋಗ ನಡೆಯಿತು. ಆನಂದಂ ಪರಮಾನಂದಂ ಅದುವೇ ಶ್ರೀ ಭಜ ಗರುಡಾದ್ರಿವಾಸ ಶ್ರೀ ವೆಂಕಟೇಶ. ಆನಂದಂ ಪರಮಾನಂದಂ ಪುರುಷ ಮೋಕ್ಷ ಸುರೇಶ್ವರನೇ ಸತ್ಯ ಮಾರ್ಗವ ಶ್ರೀರಾಬ್ಧಿ ಶಯನ ಅದುವೇ ಶ್ರೀ ಭಜ ಗೋವಿಂದಂ. ಈ ಸಮಿತಿಯಲ್ಲಿ ಪ್ರತಿ ವರ್ಷ ನಡೆಸ್ತಾ ರೂಪದಲ್ಲಿ ಕೂಡ ನಾವು ಕಾಣಬಹುದು ಅಂತ ಎಲ್ಲಿ ಅದು ಇನ್ನೂ ಆ ಕಡೆ ಮನೆ ಉಂಟು, ಔಟ್ ಹೌಸ್ ಉಂಟು. ಅದನ್ನು ಹೌದು. लक्ष्मीनमदेभ्यः सह कुटुम्बानां ವರಮಹಾಲಕ್ಷ್ಮಿಯ ಒಂದು ಪೂಜಾ ಕಾರ್ಯವನ್ನು ಇವತ್ತು ನಾವು ಈ ಕ್ಷೇತ್ರದಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಡೆಸ್ಕೊಂಡು ಬಂದಿದ್ದೇವೆ. ಪ್ರತಿ ವರ್ಷವೂ ಕೂಡ ನಾವು ಈ ವರಮಹಾಲಕ್ಷ್ಮಿಯನ್ನು ಈ ಕ್ಷೇತ್ರದಲ್ಲಿ ಕನ್ನಡಿ ಬಿಂಬದಲ್ಲಿ ಪ್ರತಿಷ್ಠಿತರಾಗಿರ್ತಕ್ಕಂಥ ದೇವಿಯನ್ನು ನಮ್ಮ ಪ್ರಶ್ನೆಯಲ್ಲಿ ಬಂದ ಹಾಗೆ ನಮ್ಮಲ್ಲಿ ಕನ್ನಡ ಬಿಂಬದಲ್ಲಿ ಪ್ರತಿಷ್ಠಿತರಾಗಿರ್ತಕ್ಕಂಥ ದೇವಿಯನ್ನು ಸರಸ್ವತಿ ಅಂತಲೂ ಕರಿಬೋದು, ಲಕ್ಷ್ಮೀನೂ ಕರಿಬೋದು, ದುರ್ಗೆ ಅಂತಲೂ ಕರಿಬೋದು, ಪಾರ್ವತಿನೂ ಕರಿಬೋದು. ಹಾಗೆ ಇವತ್ತು ಲಕ್ಷ್ಮೀ ರೂಪದಲ್ಲಿ ನಾವು ಇವತ್ತು ಪ್ರಾರ್ಥನೆಯನ್ನು ಪೂಜೆಯನ್ನು ಮಾಡಿದ್ದೇವೆ. ಇವತ್ತು ಶ್ರಾವಣ ಮಾಸದ 2ನೇ ಶುಕ್ರವಾರದಂದು ಮಾಡುವಂಥ ಈ ಒಂದು ವರಲಕ್ಷ್ಮಿ ಪೂಜೆ ಅತ್ಯಂತ ಶ್ರೇಷ್ಠ ಮತ್ತು ಇವತ್ತು ಅಷ್ಟೈಶ್ವರ್ಯಗಳನ್ನು ಮತ್ತು ಲಕ್ಷ್ಮಿಯರ ಫಲವನ್ನು ಕೊಡುತ್ತೆ ಅಂತ ಹೇಳ್ತಕ್ಕಂಥದ್ದು ನಮ್ಮೆಲ್ಲ ನಂಬಿಕೆ. ಅದೇ ರೀತಿ ಇವತ್ತು ನಾವು ಭಕ್ತಿಯಾನುಸಾರ ನಾವು ಶ್ರದ್ಧೆಯಿಂದ ಈ ಒಂದು ಪೂಜಾ ಕಾರ್ಯಗಳನ್ನು ಮಾಡಿದ್ದೇವೆ. ಬಂದಿರತಕ್ಕಂಥ ಮಹಿಳೆಯರು ಕೂಡ ಮಡಿಲು ತುಂಬಿಸೋದು, ಮುತ್ತೈದರಿಗೆ ಆಶೀರ್ವಾದ ಮಾಡ್ತಕ್ಕಂಥ ಒಂದು ಪೂಜೆಗಳನ್ನು ಕೂಡ ಮಾಡಿದ್ದಾರೆ. ಎಲ್ಲರಿಗೂ, ನಾಡಿನ ಸಮಸ್ತರಿಗೂ ಕೂಡ ದೇವರು ಅನುಗ್ರಹಿಸಲಿ ಅಂತ ಹೇಳ್ತಕ್ಕಂಥ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶ್ರಾವಣ ಮಾಸದ 2ನೇ ಶುಕ್ರವಾರ ಮೂಲ ನಕ್ಷತ್ರದ ದಿವಸ ಈ ವರಮಹಾಲಕ್ಷ್ಮಿಯನ್ನು ನಾವು ಆಚರಿಸ್ತೇವೆ. ಎಲ್ಲ 4 ವಾರನೂ ಆಚರಿಸ್ಬೋದು. ಯಾಕೆಂದರೆ ಆಗದೇ ಇದ್ದವರು ಈ 4ನೇ ವಾರ ಸಹ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ತಾರೆ. ಈ ದೇವಿಯು ಶೀಘ್ರ ಫಲವನ್ನು ಕೊಡ್ತಾಳೆ. ನಾವು ಏನೇ ಬೇಡ್ಕೊಂಡು ಬೇಗದಲ್ಲಿ ನಮಗೆ ಅನುಗ್ರಹ ಸಿಗುತ್ತೆ. ಮತ್ತು ಇದೊಂದು ನಂಬಿಕೆ ಇದೆ, ಕನಸಲ್ಲಿ ಬಂದು ದೇವಿ ನಮಗೆ ಆಶೀರ್ವಾದ ಮಾಡ್ತಾಳಂತೆ. ಈ ಪೂಜೆಯಲ್ಲಿ ಎಲ್ಲರಿಗೂ ಪಾಲ್ಗೊಳ್ಳುವಂಥ ಯೋಗ ಇರೋದಿಲ್ಲ. ಯೋಗ ಇರೋದು ಕೆಲವರಿಗೆ ಮಾತ್ರ, ಅವ್ರು ಮಾತ್ರ ಈ ಪೂಜೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಹಾಗಾಗಿ ದೇವಸ್ಥಾನದ ವತಿಯಿಂದ ನಾವೆಲ್ಲ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರು ಹೇಳಿದಂಗೆ ಎಲ್ಲವನ್ನು ಮಾಡಿದ್ದೇವೆ. ನಾವೆಲ್ಲರಿಗೂ ಅರ್ಶಿಣ ಕುಂಕುಮವನ್ನು ಕೊಟ್ಟು ಪ್ರಸಾದ